ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಪಾಪ ವರಲಕ್ಷ್ಮಿ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ. ಇಂಥ ಒಳ್ಳೆ ಹುಡುಗಿಗೆ ಸುಮ್ಮನೆ ನೋಯಿಸ್ಬೇಕಲ್ಲ. ಏನೂ ಮಾಡೋಕ್ಕಾಗಲ್ಲ. ಸುಬ್ಬು ನನಗೆ ಸಿಗಬೇಕು ಅಂದರೆ ನನ್ನ ಸ್ವಾರ್ಥಿ ಆಗಲೇಬೇಕು. ವಿಜಯ ಮೇಡಮ್ ಹೇಳಿದಾಗೆ ಇವಳಿಗೆ ಟಾರ್ಚರ್ ಕೊಡಲೇಬೇಕು. ಸಾರಿ ವರ. ಸರಿ, ನಾವು ಹನಿಮೂನಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳೇ ಇಲ್ಲ. ಅಬ್ಬ, ಈಗ ವಿಷಯಕ್ಕೆ ಬಂದ್ರು. ಹೇಳ್ಬೇಕಣ್ಣ. ನೀವು ಎಲ್ಲಿ ಹೋಗ್ತಿದ್ದೀರಾ ಅಂತ ನನಗೆ ಗೊತ್ತಾದ್ರೆ ತಾನೆ ವಿಜಯ ಮೇಡಮ್ ಹೇಳಿ ಟಿಕೆಟ್ ಬುಕ್ ಮಾಡಿಸ್ಕೊಳಕ್ಕಾಗೋದು. ಎಲ್ಲೋ ಹೋಗ್ತಿದ್ದೀರಾ ನೀವು? ಹೇಳಲೇಬೇಕಾ? ಅಯ್ಯೋ ಅಣ್ಣ, ವಿಜಯ ಮೇಡಮ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ, ನೀನೇ ತಿಳ್ಕೋಬೇಕು ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಹೇಳೋದಕ್ಕೆ ನೀನು ಇಷ್ಟೊಂದು ಸತಾಯಿಸ್ತಿದ್ಯಾ. ಎಲ್ಲೋ ಹೋಗ್ತಿದ್ದೀರಾ ನೀವು? ಹೇಳು ಬೇಗ. ಅದು ನಾವು ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಸರ್ಪ್ರೈಸ್. ಹೇಗಿದ್ರು ಹೋಗ್ತೀವಲ್ಲ, ಅವಾಗ ನಿನಗೆ ಗೊತ್ತಾಗತ್ತೆ ಬಿಡು. ನಾನೇನು ಅಷ್ಟು ದಡ್ಡಿ ಅಲ್ಲ. ಏರ್ಪೋರ್ಟಿಗೆ ಹೋದಾಗ ಅಥವಾ ಫ್ಲೈಟ್ ಟಿಕೆಟ್ ನೋಡಿದ್ರೆ ನನಗೆ ಗೊತ್ತಾಗೇ ಆಗತ್ತೆ. ಓ ಹೌದಲ್ಲ, ಸರಿ ಬಿಡು, ಅವಾಗಲೇ ಗೊತ್ತಾಗ್ಲಿ ನಿಂಗೆ. ಅಲ್ಲಿವರೆಗೂ ನಾನು ಹೇಳಲ್ಲ. ಏನು ಅಣ್ಣ ನೀನು? ಸರ್ಪ್ರೈಸ್ ಅಂತೆ ಸರ್ಪ್ರೈಸು. ಹೋಗ್ತಿರೋದೇ ಉಂಟಂತೆ, ಎಲ್ಲಿಗೆ ಅಂತ ಹೇಳಕ್ಕೇನು? ಬರ ಜಾಣೆ ಇದ್ದಾಳೆ. ಫ್ಲೈಟ್ ಟಿಕೆಟ್ ನೋಡಿದ್ರೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಾಗತ್ತೆ ಅಂತ ಹೇಳಿದ್ಲು. ಕರೆಕ್ಟ್ ಅಲ್ವಾ? ನಾನು ಹೇಗಾದರೂ ಮಾಡಿ ಅವ್ರ ಫ್ಲೈಟ್ ಟಿಕೆಟ್ ಎಲ್ಲಿಟ್ಟಿದ್ದಾರೆ ಅಂತ ಹುಡುಕಿ ಅದನ್ನ ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಇವಾಗ ಏನು ಹೀಗೆ ಮುನ್ಸ್ಕೊಂಡಿರ್ತೀಯೋ ಅಥವಾ ಹೊಟ್ಟೆಗೆ ಏನಾದರೂ ಹಾಕ್ತೀಯೋ? ಹೊಟ್ಟೆ ತುಂಬಾ ಹಸಿತಿದೆ ನನಗೆ. ಸಾರಿ, ಬನ್ನಿ ಬಡಿಸ್ತೀನಿ. ನೋಡಪ್ಪ ಸುಬ್ಬು, ಈಗ ನನ್ನ ಹೆಂಡತಿ ಜೊತೆ ಬದುಕಲ್ಲಿ ಎಷ್ಟೋ ಹೆಜ್ಜೆ ಇಡಬೇಕು. ಅವಳು ಹೆಗಳಿಗೆ ಜೊತೆಯಾಗಿ ನನ್ನ ಹೆಗಲು ಕೊಟ್ಟು ಅವಳು ಹೆಜ್ಜೆಗೆ ಹೆಜ್ಜೆ ಇಟ್ಟು ನಾನು ಜೊತೆಯಲ್ಲಿರ್ತೀನಿ, ಅವಳು ಪ್ರತಿ ಹೆಜ್ಜೆನೂ ರಕ್ಷಣೆ ಮಾಡ್ತೀನಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಅವರಿಗೆ ಕಾಲುಂಗರ ಹಾಕಪ್ಪ. ಕೂತ್ಕಪ್ಪ. ಅಮ್ಮೋರೆ, ಅವನ ಮಂಡಿ ಮೇಲೆ ಕಾಲಿಡಿ. ಬನ್ನಿಮ್ಮ. ಅಮ್ಮ, ಅಮ್ಮ ಏನೇ ನೀನೇನಮ್ಮ ಮಾಡ್ತಿದೀಯಾ ಇಲ್ಲಿ? ಏನೋ ಸರ್ಪ್ರೈಸು ಮೂಗ್ಬಟ್ಟು ಅಂತೆಲ್ಲ ಹೇಳಿ ನೀನು ಇಲ್ಲಿ ನಿಂತ್ಕೊಂಡಿದೀಯಾ? ಎಲ್ಲಮ್ಮ ಮೂಗ್ಬಟ್ಟು? ಅದು ಮೂಗ್ಬಿಟ್ಟು ಅದು ನಿಮ್ಮ ಅಪ್ಪನ ಹತ್ರ ಇರಬೇಕು. ಹೌದಾ? ಹಾಗಾದ್ರೆ ಅಪ್ಪ ಎಲ್ಲಿ? ಅಪ್ಪ ಎಲ್ಲೋದ್ರೆ? ನಾನೇ ನಿನ್ನನ್ನು ಕೇಳ್ಬೇಕು ಅಂತಿದ್ದೆ, ನೀನು ನೋಡಿದ್ರೆ ನನ್ನೇ ಕೇಳ್ತಿದ್ಯಪ್ಪ. ಇದೇನಮ್ಮ ಹಿಂಗ್ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ಆಗ್ಲೇ ಅಪ್ಪ ನಿನ್ ಜೊತೆ ತಾನೇ ಇದ್ರು, ಈಗ ನನ್ನ ಕೇಳಿದ್ರೆ? ಇರು, ಇಲ್ಲೇ ಇರ್ತಾರೆ, ನೋಡ್ತೀನಿ. ಅಯ್ಯೋ ಏನೇ ನಾನು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀನಿ. ಇತ್ತಾಗ ಎಲ್ಲ ಹೊಡಿಕೆ ಆ ಕಡೆಗೆ ಎಲ್ಲೋ ಇರ್ಬೇಕು ನಿಮ್ಮಪ್ಪ. ನೋಡು ಆ ಕಡೆ ಹೋಗು.
ಅಪ್ಪ ಅಲ್ಲಿಲ್ವಾ? ಇಲ್ಲ. ಮತ್ತೆ ಎಲ್ಲೇ ಹೋದ್ರು? ಇಲ್ಲಿ ಇರ್ಬೇಕು ನೋಡ್ತೀನಿ. ಅಯ್ಯೋ ದೇವ್ರ ಮನೇಲಿ ಎಲ್ಲಪ್ಪ ಇರ್ತಾರೆ. ಇಲ್ಲೇ ಇಲ್ಲ ಅಲ್ಲೇ ನನಗೆ ತುಂಬ ತಲೆನೋವ್ತಾ ಇದೆ ಕಣ. ಹೋಗಿ ಒಂದು ಸ್ವಲ್ಪ ಎಣ್ಣೆ ತಗೊಂಬಂದು ಹಚ್ಚಮ್ಮ. ಓ ಎಣ್ಣೆ ಹಚ್ಕೊಡ್ಬೇಕಾ? ಸರ್ಪ್ರೈಸು ಮೂಗ್ಬಟ್ಟು ಅಂತೆಲ್ಲ ಆಸೆ ತೋರಿಸಿ ಈಗ ಕೆಲಸ ಮಾಡಿಸ್ಕೊತಿದ್ಯಾ? ಅದೆಲ್ಲ ಗೊತ್ತಿಲ್ಲ. ನಾನು ಅಪ್ಪನ ನೋಡ್ತೀನಿ ಇರು. ಅಪ್ಪನ ಹತ್ರ ಹೋಗ್ತೀನಿ ಅಲ್ಲೆಲ್ಲಿಗೆ ಹೋಗ್ತೀಯ? ಅಪ್ಪ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅಲ್ಲ ಕಣೆ, ನಿಮ್ಮ ಅಮ್ಮಂಗೆ ಎಷ್ಟು ತಲೆ ನೋವ್ತಾ ಇದೆ ಅಂತ ಹೇಳಿದ್ರು ಒಂಚೂರು ಎಣ್ಣೆ ಹಚ್ಕೊಡಕ್ಕೆ ಹೆಂಗೆ ಆಡ್ತಿಯಲ್ಲ? ಹೋಗಮ್ಮ ಒಂಚೂರು ಎಣ್ಣೆ ತಗೊಂಬಂದು ಹಚ್ಚು. ಅಮ್ಮ ಯಾಕಮ್ಮ ಹೀಗಾಡ್ತಿದ್ಯಾ? ನಾನು ಯಾಕಲ್ಲಿ ಹೋಗಕ್ ಬಿಡ್ತಾ ಇಲ್ಲ ನೀನು? ಇದೇನು ಹಿಂಗೆ ಮಾತಾಡ್ತೀಯಾ? ನೀನು ಅಲ್ಲಿಗೆ ಹೋದ್ರೆ ನನಗೇನು? ಅದಕ್ಕಲ್ಲ, ಒಂಚೂರು ತಲೆ ನೋವ್ತಿದೆ ಎಣ್ಣೆ ಹಚ್ಕೊಡು ಅಂತಿರೋದು. ಅಷ್ಟಕ್ಕೆ ಏನೇನೋ ಹೇಳ್ತಿದ್ಯಲ್ಲ. ಅಮ್ಮ ಏನೇನೋ ಹೇಳ್ತಿರೋದು ನೀನು. ನೋಡಿದ್ರೆ ಮೂಗ್ ಬಟ್ ಕೊಡ್ತೀನಿ, ಸರ್ಪ್ರೈಸು ಅದು ಇದು ಅಂತ ಹೇಳಿ ಈಗ ನನ್ನ ಆ ಕಡೆ ಹೋಗಕ್ಕೆ ಬಿಡ್ತಾ ಇಲ್ಲ. ಅಪ್ಪ ಅಲ್ಲೇ ಇದಾರ, ನಾನು ನೋಡ್ತೀನಿ ಇರು. ಅಯ್ಯೋ ರಾಮ, ಅಲ್ಲೇನಿದೆ? ಇಲ್ಲಿ ಒಂಚೂರು ಎಣ್ಣೆ ಇದೆ, ನಡಿ ಅಲ್ಲೇ ಇರ್ಬೇಕು. ಒಂಚೂರು ಎಣ್ಣೆ ಹಚ್ಕೊಡೆ.